ಹೆಲೋ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ್ಯಂಡ್ ಇಲ್ಲಿಗೆ ನೀವು ಹೊಸೊಬ್ಬರಾಗಿದ್ರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಕಮೆಂಟ್ಸಲ್ಲಿ ಲೈಕ್ ಏನಾದರೂ ಕ್ವೆಶನ್ ಸಜೆಸ್ಟ್ ಮಾಡಬೇಕಂದ್ರೆ ಸಜೆಸ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಎವ್ರಿ ಕಮೆಂಟ್ನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಸೊ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ 2 ಆಪ್ಷನ್ಸ್ ಇದೆ ನಿಮ್ಮ ಕಣ್ಣು ಮುಂದೆ. ಲೈಕ್ ಒನ್ ಈಸ್ ಬ್ಲೂ, ಅನ್ನೋದು ಒನ್ ಈಸ್ ಯೆಲ್ಲೋ. ಎರಡರಲ್ಲಿ ಒಂದನ್ನು ನೀವು ಇಟ್ಕೊಳ್ಳಿ. ಸೊ ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನಲ್ಲಿದೆ, ಡೈರೆಕ್ಟಾಗಿ ನೀವು ಅಲ್ಲಿಗೆ ಹೋಗ್ಬೋದು. ಆ್ಯಂಡ್ ನಿಮ್ಮ ರೀಡಿಂಗಲ್ಲಿ ನೋಡ್ತೀನಿ. ಸೊ ಯಾರೆಲ್ಲ ಫಸ್ಟ್ ಒನ್ ಚೂಸ್ ಮಾಡಿದಾರ, ದ ಬ್ಲೂ ರೀಡಿಂಗ್, ಬ್ಲೂ ಸ್ಟೋನ್. ಸೊ ನಿಮ್ಮ ರೀಡಿಂಗ್ ಇದು. ನನಗೂ ಗೊತ್ತಿಲ್ಲ ಏನು ಮೆಸೇಜ್ ನಿಮಗೋಸ್ಕರ ಇದೆ ಅಂತ, ನೋಡೋಣ. ವಾವ್, ದೆರ್ ಈಸ್ ಏಸ್ ಆಫ್ ಪೆಂಟಕಲ್ಸ್. ನ್ಯೂ ಬಿಗಿನಿಂಗ್ ನೋಡ್ತಾ ಇದ್ದೀನಿ. ಇದು ಕರಿಯರ್ ಬಿಗಿನಿಂಗ್ ಅಂತ ಅನಿಸ್ತಾ ಆರ್ ಒಂದು ಫಿನಾನ್ಷಿಯಲ್ ಬಿಗಿನಿಂಗ್ ಅಂತ ಫೀಲ್ ಆಗ್ತದೆ. ನೀವು ಇನ್ ಕೇಸ್ ಯಾವುದಾದ್ರು ಜಾಬಿಗೆ ಅಪ್ಲೈ ಮಾಡಿದರೆ, ಯಾವುದಾದ್ರೂ ಒಂದು ನ್ಯೂ ಜಾಬ್ ಆಪರ್ಚುನಿಟಿ ಆಗಿರ್ಬೋದು, ಆರ್ ಎಜುಕೇಷನ್ ಆಪರ್ಚುನಿಟಿ ಆಗಿರ್ಬೋದು, ಆರ್ ಇನ್ನೊಂದು ಪ್ಲೇಸಲ್ಲಿ ಕರಿಯರ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಏನಾದರೂ ಅಪ್ಲೈ ಮಾಡ್ತಾ ಇದ್ದರೆ, ಆರ್ ಸೊ ಅದಕ್ಕೆ ಎಸ್ ಆನ್ಸರ್ ಬರ್ತಾ ಇದೆ. ನಾನು ನೋಡ್ತಾ ಇದ್ದೀನಿ. ಲೈಕ್ ಐ ಫೀಲ್ ಲೈಕ್ ಇದು ನೀವು ಜಸ್ಟ್ ಏನು ಮನೇಲೇ ಕೂತ್ಕೊಂಡು ನ್ಯೂ ಜಾಬ್ ಆಪರ್ಚುನಿಟಿ ಅನಿಸ್ತಾ ಇಲ್ಲ. ಲೈಕ್ ನೀವು ಪ್ರಾಕ್ಟಿಕಲ್ ಆಗಿ ಒಂದು ನ್ಯೂ ಪ್ಲೇಸಿಗೆ ಹೋಗ್ತಾ ಇದ್ದೀರಾ ಅನಿಸ್ತಾ ಇದೆ. ಸಮ್ ಬಿಗ್ ಅಮೌಂಟ್ ಆಫ್ ಮನಿ, ಸ್ಯಾಲ್ರಿ ಬಂದುಬಿಟ್ಟು ಒಂದು ಬಿಗ್ ಅಮೌಂಟ್ ಆಗಿರುತ್ತೆ. ಆರ್ ಇವಾಗ ಏನು ಆಪ್ಷನ್ ಬರ್ತಾ ಇದೆ ನಿಮ್ಮ ಬಾಗಿಲು ತಟ್ಕೊಂಡು, ಇದು ಬಂದುಬಿಟ್ಟು ನಿಮ್ಮನ್ನ ಲಾಂಗ್ ಜರ್ನಿಗೆ ಸ್ಟೆಬಿಲಿಟಿ ಕೊಡುತ್ತೆ, ಕರಿಯರ್ ವೈಸ್, ಫಿನಾನ್ಷಿಯಲ್ ವೈಸ್. ಸೊ ಇದಾಗಿತ್ತು ನಿಮ್ಮ ಫಸ್ಟ್ ಮೆಸೇಜ್. ನೋಡೋಣ ಏನಿದೆ ನಿಮಗೋಸ್ಕರ ಮೂನಾಲಜಿ ಕಾರ್ಡಲ್ಲಿ ಅಂತ. ಯೋರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್, ನ್ಯೂ ಮೂನ್ ಇನ್ ಕ್ಯಾಪ್ರಿಕಾರ್ನ್. ವಾವ್. ಸೊ ಡೆಫಿನೆಟ್ಲಿ ಐ ಫೀಲ್ ಲೈಕ್ ತುಂಬ ಡೇಸಿಂದ ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ. ಐ ಫೀಲ್ ಲೈಕ್ ಈ ಗ್ರೂಪ್ ಅವರು ತುಂಬಾ ನೀವು ಪ್ರೊಫೆಷನ್ನಿಗೆ ತುಂಬ ವ್ಯಾಲ್ಯೂ ಕೊಡ್ತೀರಾ. ಸಮ್ ಆಫ್ ದ ರೀಸನ್ ನಿಮಗೆ ಲೈಫ್ ಒಂದು ಪಾಠ ಕಲಿಸ್ಬಿಡ್ತು, ಅದಕ್ಕೋಸ್ಕರ ನೀವು ನಿಮ್ಮ ಕರಿಯರ್ ಮೇಲೆ ಹೆವಿ ಫೋಕಸ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಸೊ ನೀವು ಪ್ರೊಫೆಷನ್ ಜಸ್ಟ್ ಪ್ರೊಫೆಷನಲಾಗಿ ತೊಗೊತಾ ಇಲ್ಲ, ನೀವು ಪ್ಯಾಷನೇಟಾಗಿ ಏನು ವರ್ಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನೀವು ಯಾವ ಥರ ಹ್ಯೂಮನ್ ಬೀಯಿಂಗ್ ಅಂದರೆ, ನೀವು ಪ್ರಾಕ್ಟಿಕಲ್ ಥಿಂಗಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀರಾ. ಪ್ರಾಬಬ್ಲಿ ನೀವು ಎಮೋಷನ್ಸಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾ ಇಲ್ಲ. ನೀವೇನು ನೋಡ್ತೀರಾ ಅದನ್ನ ಮಾತ್ರ ನಂಬೋದು ಬಿಟ್ಟರೆ, ಯಾರೋ ಹೇಳಿದಿನ ಬರೋದನ್ನು ನಂಬೋದು ಆ ಥರ ನಿಮ್ಮ ಬಿಹೇವಿಯರ್ ಅಲ್ಲ. ಆ್ಯಂಡ್ ನೀವು ಏನನ್ನು ಬಿಲೀವ್ ಮಾಡ್ತೀರಾ ಅಂದರೆ, ನಿಮ್ಮ ಹಾರ್ಡ್ ವರ್ಕ್ ಮೇಲೆ ನೀವು ಬಿಲೀವ್ ಮಾಡ್ತೀರಾ. ಸೊ ಇನ್ ಕೇಸ್ ನೀವೇನಾದರೂ ಲೈಕ್ ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಏನಾದರೂ ಡೌಟ್ ಬಂದಿದೆ ನಿಮಗೆ, ನೋ, ಡೋಂಟ್ ಡೂ ದ್ಯಾಟ್. ಬಿಕಾಸ್ ಐ ಫೀಲ್ ಲೈಕ್ ವೆರಿ ಸೂನ್ ನಿಮ್ಮ ಒಂದು ಹಾರ್ಡ್ ವರ್ಕಿಗೆ ಒಂದು ಒಳ್ಳೆಯ ಒಂದು ಫ್ರೂಟ್ಫುಲ್ ಆದ ಒಂದು ಔಟ್ಕಮ್ ಬರುತ್ತೆ. ಐ ಫೀಲ್ ಲೈಕ್ ಪ್ರೊಫೆಷನಲಿ ನೀವು ತುಂಬಾ ಒಂದು ಗ್ರೋಯಿಂಗ್ ಸ್ಟೇಜಿಗೆ ಹೋಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಲೈಕ್ ಈ ಇಮೇಜಲ್ಲಿ ನೋಡ್ಬೋದು ಒಂಥರ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ಇಟ್ ಹ್ಯಾಸ್ ಫಿಶ್ ಟೈಲ್ and goat face. It's a different kind of image, I feel like. Okay, so ನಾನು ಇಲ್ಲಿ ಇನ್ನೊಂದು ಏನು ನೋಡ್ತಾ ಇದ್ದೆ ಅಂದರೆ, ನಿಮಗೊಂದು ಡಿಫ್ರೆಂಟ್ ಟ್ಯಾಲೆಂಟ್ ಇದೆ. ಲೈಕ್ ನೀವು ಎಲ್ಲರ ಥರನೇ ಸಿಮಿಲರ್ ಆಗಿಲ್ಲ, ನಿಮ್ಮದೊಂಥರ ಡಿಫ್ರೆಂಟ್ ಟ್ಯಾಲೆಂಟ್ ಇದೆ. ಇಟ್ಸ್ ಲೈಕ್ ನೀವು ಡೆಡಿಕೇಶನ್ ಇಟ್ಬಿಟ್ಟು ವರ್ಕ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಡೆಡಿಕೇಟ್ ಮಾಡ್ತೀರಾ. ಆ್ಯಂಡ್ ನಿಮಗೆ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ ನಿಮ್ಮ ಲೈಫಲ್ಲಿ ಇಲ್ಲ. ಆ್ಯಂಡ್ ನಿಮಗೊಂದು ಕೆಪಾಸಿಟಿ ಇದೆ, ಎಂಥದೇ ಒಂದು ಡಿಸ್ಟ್ರಾಕ್ಷನ್ಸ್ ನಿಮ್ಮ ಮುಂದೆ ಬಂದರೂ ನೀವು ಡಿಸ್ಟ್ರಾಕ್ಟ್ ಆಗಲ್ಲ. ಅಂಥ ಒಂದು ಪರ್ಸ್ನಾಲಿಟಿನ ನಾನು ನೋಡ್ತಾಯಿದ್ದೀನಿ. ಅವ್ರ ಅಂಥ ಒಂದು ಪರ್ಸ್ನಾಲಿಟಿನ ನೀವು ನಿಮಗೋಸ್ಕರ ಬಿಲ್ಡ್ ಮಾಡಿದ್ದೀರಾ ಅನಿಸ್ತಾ ಇದೆ. ಲೈಕ್ ನಿಮಗೋಸ್ಕರ ನೀವು ಈ ಒಂದು ಪಾತ್ನ ಚೂಸ್ ಮಾಡಿದ್ದೀರಾ. ತುಂಬ ಕಷ್ಟಪಟ್ಟು ಅವ್ರು ಇಷ್ಟಪಟ್ಟು ಆಗಿರ್ಬೋದು, ಬಟ್ ನೀವು ಇಂಥ ಒಂದು ಪರ್ಸನಾಲಿಟಿ ನಿಮಗೋಸ್ಕರ ಬೆಳೆಸಿದ್ದೀರ. ಆ್ಯಂಡ್ ಮೋರ್ ಓವರ್ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ದಟ್ ಕರಿಯರ್ ವೈಸ್ ನೀವು ತುಂಬಾ ಒಂದು ಒಳ್ಳೆ ಚೇಂಜಸ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರ ಲೈಫಲ್ಲಿ ಅಂತ. ಓಕೆ, ದೆರ್ ಈಸ್ 2 ಆಫ್ ವಾಂಡ್ಸ್. ಮುಂಚೆ ಹೇಳ್ದಂಗೆ ಎಲ್ಲೋ ಒಂದು ಕಡೆ ಡಿಲೇ ಆಗ್ತಾ ಇದೆ ಅನಿಸ್ತಾ ಇದೆ ನಿಮಗೆ. ಎಲ್ಲೋ ಒಂದು ಕಡೆ ಒಂದು ಬ್ಲಾಕೇಜ್ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಹಾಕಿರೋ ಹೆಜ್ಜೆ ಮೇಲೆ ನಿಮಗೆ ನೀವೇ ಡೌಟ್
ಬರ್ತಾ ಇದ್ದೀರಾ ಅಂತ ಫೀಲ್ ಆಗ್ತಾ ಇದೆ, ಡೌಟ್ ತೊಗೊತಾ ಇದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ತುಂಬ ಜನಕ್ಕೆ ಜಾಬ್ ಇಲ್ದೇ ಇನ್ ಕೇಸ್ ಮನೇಲಿ ಕೂತಿದ್ರೆ ಲೈಕ್ ಇಟ್ಸ್ ಅ ಹೈ ಟೈಮ್ ನೀವು ಸ್ಟಾರ್ಟ್ ಅಪ್ಲೈ ಮಾಡೋಕ್ಕೆ ಶುರು ಮಾಡಿ. ಬಿಕಾಸ್ ಮೇನ್ ಮೆಸೇಜ್ ಪ್ರಕಾರ ನಿಮಗೆ ಒಂದು ನ್ಯೂ ಜಾಬ್ ಆಪರ್ಚುನಿಟಿ ಕಾದಿದೆ, ನ್ಯೂ ಆಪರ್ಚುನಿಟಿ ನಿಮ್ಮ ಡೋರ್ನ ನಾಕ್ ಮಾಡ್ತಾಯಿದೆ. ಇನ್ ಕೇಸ್ ನಿಮ್ಮ ಕ್ವೆಶನ್ ಏನಾದರೂ ನೀವು ಲೈಕ್ ಜಾಬಿಗೆ ಅಪ್ಲೈ ಮಾಡಬೇಕಾ ಬೇಡವಾ ಅಂತ ನಿಮ್ಮ ಕ್ವೆಶನ್ ಆಗಿದ್ರೆ ಜಸ್ಟ್ ಗೋ ಫಾರ್ ಇಟ್. ಬಿಕಾಸ್ ಎಲ್ಲ ನಿಮ್ಮ ಟೈಮ್ ನಿಮ್ಮ ಫೇವರ್ ಆಗಿದೆ, ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ಫೇವರೇಬಲ್ ಆಗಿದೆ. ಇವಾಗ ಇದು ಜಸ್ಟ್ ಈ ಒಂದು ಟೈಮ್ ಫೇಸ್ ಅಷ್ಟೇ, ಒಂದು ಸ್ಟ್ಯಾಗ್ನೆಂಟ್ ಆಗಿ ಹೋಗ್ತಾ ಇದೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಇಟ್ಸ್ ಅ ಇಂಪಾರ್ಟೆಂಟ್ ಮೆಸೇಜ್ ಫಸ್ಟ್ ಗ್ರೂಪ್. ಜಸ್ಟ್ ಟೈಮ್ ಒಂದು ಸ್ಟ್ಯಾಗ್ನೆಂಟ್ ಆಗಿ ಹೋಗ್ತಾ ಇದೆ ಅಂತ ನಿಮ್ಮ ಹೋಪ್ನ ಬಿಡಬೇಡಿ. ನೀವು ಈ ಒಂದು ಸ್ಟ್ಯಾಗ್ನೆಂಟ್ ಟೈಮಲ್ಲಿ ಇರೋದಕ್ಕೂ ಒಂದು ಕಾರಣ ಇದೆ. ಲೈಫಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಅನ್ನೋದು ಎಲ್ಲದಕ್ಕೂ ಒಂದು ಕಾರಣ ಇದೆ. ಜಸ್ಟ್ ನಿಮ್ಮ ಗೋಲ್ಗೆ ಸ್ಟಿಕ್ ಆನ್ ಆಗಿ. ಕರೆಂಟ್ಲಿ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗ್ತಿರ್ಬೋದು ಲೈಫ್, ಬಟ್ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ ಬಗ್ಗೆ ಥಿಂಕ್ ಮಾಡಿ. ನಿಮ್ಮ ಹಾರ್ಡ್ ವರ್ಕ್ ಇಷ್ಟು ದಿನ ಎಲ್ಲಿ ಹೋಗಿತ್ತು ಅದ್ರ ಬಗ್ಗೆ ಥಿಂಕ್ ಮಾಡಿ. ಬಿಕಾಸ್ ಡೆಫಿನೆಟ್ಲಿ ಐ ಫೀಲ್ ಲೈಕ್ ನೆಕ್ಸ್ಟ್ ನ್ಯೂ ಮೂನ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಔಟ್ಕಮ್ ಬರುತ್ತೆ ಅಂತ ಫೀಲ್ ಆಗ್ತಾ ಇದೆ. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಇರಿ, ಇಲ್ಲಿ ನೋಡಿ ಯಾವಾಗ ನೆಕ್ಸ್ಟ್ ನ್ಯೂ ಮೂನ್ ನ್ಯೂ ಬಿಗಿನಿಂಗ್ ತಂದು ಕೊಡ್ತಾ ಇದೆ ಅನಿಸ್ತಾ ಇದೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮೆಸೇಜ್ ಕ್ಲೇಮ್ ಮಾಡಬೇಕು ಅಂದರೆ 111 ಅಂತ ಟೈಪ್ ಮಾಡಿ. ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ಟಿಲ್ ದ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಯು ಗೈಸ್, ಬಾಯ್. ಫಾರ್ ದ ಸೆಕೆಂಡ್ ಗ್ರೂಪ್, ಸೊ ಯೆಲ್ಲೋ ಚೂಸ್ ಮಾಡಿದವ್ರಿಗೆ ನಿಮ್ಮ ರೀಡಿಂಗ್ ಇಲ್ಲದೆ ನನಗೂ ಗೊತ್ತಿಲ್ಲ ಏನು ಮೆಸೇಜ್ ನಿಮಗೋಸ್ಕರ ಇದೆ ಅಂತ. ಲೆಟ್ಸ್ ಸಿ. ದೇರ್ ಈಸ್ 9 of Cups. ವರ್ವ್, ಅಮೇಝಿಂಗ್. ಯು ಗೈಸ್ ಆರ್ ಮ್ಯಾನಿಫೆಸ್ಟಿಂಗ್. ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ, ಏನೋ ಒಂದು ಅಟ್ರಾಕ್ಟ್ ಮಾಡ್ಕೊತಾ ಇದ್ದೀರಾ ಅನಿಸ್ತಾ ಇದೆ. ಮೋರ್ ಓವರ್ ಐ ಫೀಲ್ ಲೈಕ್ ಇದು ಬಂದುಬಿಟ್ಟು ಸಮಥಿಂಗ್ ದಟ್ ಎಮೋಷ್ನಲಿ ನಿಮಗೆ ಹ್ಯಾಪಿ ಮಾಡುತ್ತೆ ಅಂಥ ಒಂದು ಸಿಚುವೇಶನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಐ ಫೀಲ್ ಲೈಕ್ ನಿಮಗಿದನ್ನ ಮೋರ್ ಓವರ್ ಯಾವುದೋ ಒಂದು ಪರ್ಸನ್ ಥ್ರೂ ನಿಮಗಿದು ಲೈಫಲ್ಲಿ ನೆರವೇರುತ್ತೆ ಅಂತ ಫೀಲ್ ಆಗ್ತಾ ಇದೆ. ಯಾವುದೋ ಪರ್ಸನ್ ಥ್ರೂ ನಿಮಗೆ ಎಮೋಷ್ನಲಿ ಕಂಪ್ಲೀಟ್ಲಿ ಆಗದೇ ಇದ್ರೂ ಒಂದು ಸರ್ಟನ್ ಲೆವೆಲ್ಗೆ ನಿಮಗೆ ಒಂದು ಹ್ಯಾಪಿನೆಸ್ ಆಗುತ್ತೆ. ನೋಡೋಣ, ಎಕ್ಸಾಕ್ಟ್ಲಿ ನೋಡೋಣ ಏನರ ಬಗ್ಗೆ ಈ ಮೆಸೇಜ್ ಹೇಳ್ತಾ ಇದೆ, ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಡೆಫಿನೆಟ್ಲಿ ಐ ಫೀಲ್ ಲೈಕ್ ಒಂದು ಲವ್ ವಿಚಾರ, ಒಂದು ಲವ್ ಕನೆಕ್ಷನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಒಂದು ಹ್ಯಾಪಿನೆಸ್ ಫೇಸಿಗೆ ಸ್ಟೆಪ್ ಇನ್ ಆಗ್ತಾ ಇದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ನೋಡೋಣ. ವಾವ್, ಫೂಲ್, ಅ ನ್ಯೂ ಜರ್ನಿ, ಒಂದು ನ್ಯೂ ಬಿಗಿನಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಸೆಕೆಂಡ್ ಗ್ರೂಪ್ ಅವರು, ಐ ಮೀನ್ ಯೆಲ್ಲೋ ಗ್ರೂಪ್ ಅವರು. ಐ ಫೀಲ್ ಲೈಕ್ ಸೂನ್ ನೀವು ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಇನ್ ಕೇಸ್ ಏನಾದರೂ ನೀವು ನಿಮ್ಮ ಪಾಸ್ಟ್ ಒಂದು ಸಿಚುವೇಶನ್ನ ಮರೆತುಬಿಟ್ಟು ಮುಂದೆ ಹೋಗಬೇಕು ಅಂತ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಆರ್ ಯಾವುದೋ ಒಂದು ಸಿಚುವೇಶನ್ ನಿಮಗೆ ತುಂಬ ಅಟ್ಯಾಚ್ಡ್ ಫೀಲ್ ಆಗ್ತಾ ಇದ್ದರೆ, ಒಂದು ಚೈನ್ ಅಪ್ ಫೀಲ್ ಅಂದರೆ ಕಟ್ಟಾಕಿಟ್ಟಿರೋ ಒಂದು ಫೀಲಿಂಗಲ್ಲಿ ನೀವು ಇಷ್ಟು ದಿನ ಇದ್ದರೆ ನಿಮಗೆ ಆದಷ್ಟು ಬೇಗ ಫ್ರೀಡಮ್ ಬರ್ತಾ ಇದೆ. ಆದಷ್ಟು ಬೇಗ ನಿಮ್ಮ ಲೈಫ್ನ ನಿಮಗೆ ಬೇಕಾಗಿರೋ ಹಾಗೆ ರೂಪಿಸ್ಕೋಬೋದು. ಆ ಥರ ಒಂದು ಸಿಚುವೇಶನ್ಗೆ ಸ್ಟೆಪ್ ಇನ್ ಆಗ್ತಾ ಇದ್ದೀರಾ. ಫಾರ್ ಮೆನಿ ಆಫ್ ಯು ಐ ಫೀಲ್ ಲೈಕ್ ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಒಂದು ನ್ಯೂ ಪ್ಲೇಸಲ್ಲಿ ನ್ಯೂ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ದಟ್ ನಿಮ್ಮ ಪಾಸ್ಟಲ್ಲಿ ಏನೇನಾಯಿತು ಅದನ್ನೆಲ್ಲ ಒಂದು ಮರೆತು ಹೋಗಬೇಕು ಅಂಥ ಒಂದು ನ್ಯೂ ಎಕ್ಸೈಟಿಂಗ್ ಜರ್ನಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಷ್ಟು ಡೇವರೆಗೂ ನಿಮ್ಮ ಲೈಫ್ ಹೆಂಗಿತ್ತು ಇನ್ನು ಮುಂದೆ ಹಾಗಿರಲ್ಲ ಅಂತ ಫೀಲ್ ಆಗ್ತಾ ಇದೆ. ಒಂದು ಕಂಪ್ಲೀಟ್ಲಿ ನ್ಯೂ ಪ್ಲೇಸ್, ಪ್ರಾಬಬ್ಲಿ ನಿಮಗೆ ಆ ಪ್ಲೇಸಲ್ಲಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಅಂತ ಫೀಲ್ ಆಗ್ತಾ ಇದೆ. ಯಾವುದೋ ಒಂದು ಅನ್ನೋನ್ ಪ್ಲೇಸಿಗೆ ಹೋಗ್ತಾ ಇದ್ದೀರಾ, ಪ್ರಾಬಬ್ಲಿ ತುಂಬ ಜನ ನೀವು ಫಾರಿನ್ ಟ್ರಾವೆಲ್ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ನ ಇನ್ನೊಂದು ಜಾಗದಲ್ಲಿ ಬಿಗಿನ್ ಮಾಡ್ತಾ ಇದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಅಥವಾ ನೀವೊಂದು ಪರ್ಸನ್ನ ಮೀಟ್ ಆಗ್ತಾ ಇದ್ದೀರಾ, ಅವ್ರು ನಿಮಗೆ ಕಂಪ್ಲೀಟ್ಲಿ ನ್ಯೂ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಅಂತ ಫೀಲ್ ಆಗ್ತಾ ಇದೆ. ಒಂದು ಅಡ್ವೆಂಚರಸ್ ಫೀಲಿಂಗ್ನ ಅವ್ರು ನಿಮಗೋಸ್ಕರ ಕೊಡ್ತಾರೆ ಅಂತ ಫೀಲ್ ಆಗ್ತಾ ಇದೆ. ಓಕೆ, ದೇ ಟೇಕ್ ಟೈಮ್ ಟು ಬ್ರೀತ್ ಔಟ್. ಓಕೆ, ಸೊ ಮುಂಚೆನೇ ಹೇಳ್ದಂಗೆ ಐ ಫೀಲ್ ಲೈಕ್ ವೆಕೇಷನ್ ವರ್ಡ್ ನನ್ನ ತಲೆಯಲ್ಲಿ ಅವಾಗಿಂದ ಬರ್ತಾ ಇದೆ. ಆ್ಯಕ್ಚುಲಿ ಮೆನಿ ಆಫ್ ಯು ವೆಕೇಷನ್ ಟೈಮ್, ಒಂದು ಶಾರ್ಟ್ ಬ್ರೇಕ್
ಫ್ರಮ್ ಯುವರ್ ಡೈಲಿ ರೂಟೀನ್. ತುಂಬ ಜನ ನಿಮ್ಮದು ಆಫೀಸ್ಗೆ ಒಂದು ಬ್ರೇಕ್ ಕೊಟ್ಬಿಟ್ಟು ಒಂದು ವೆಕೇಷನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಸೋಲೋ ವೆಕೇಷನ್ ಅಂತಲೂ ನನಗೆ ಫೀಲ್ ಆಗ್ತಾ ಇದೆ. ಇದು ಬಂದುಬಿಟ್ಟು ಸೋಲೋ ವೆಕೇಷನ್, ಲೈಕ್ ನೀವು ಯಾರ ಮೇಲೂ ಡಿಪೆಂಡೆಂಟ್ ಆಗಿ ಹೋಗ್ತಾ ಇಲ್ಲ, ಇಂಡಿಪೆಂಡೆಂಟ್ ಆಗಿ ಒಂದು ನ್ಯೂ ಜರ್ನ ಹಿಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಅನ್ ಇಂಡಿಕೇಶನ್ ಈ ಗ್ರೂಪ್ ಅವರಿಗೆ ಇವಾಗ ಒಂದು ಬ್ರೇಕ್ ತಗೋಬೇಕು ಲೈಫಲ್ಲಿ. ಇವಾಗ ಒಂದು ಶಾರ್ಟ್ ಬ್ರೇಕ್ ವೆರಿ ಮಚ್ ನೆಸಸರಿ ಅಂತ ಅನಿಸ್ತಾ ಇದೆ. ಪ್ರಾಬಬ್ಲಿ ಕಂಪ್ಲೀಷನ್ ಆಗೋದಕ್ಕೂ ಮುಂಚೆ ತುಂಬಾ ಸ್ಟ್ರೆಸ್ಫುಲ್ ಸಿಚುವೇಶನ್ ಇರುತ್ತಲ್ವ, ಆ ಸಿಚುವೇಶನ್ ಬದಲು ಒಂದು ಬ್ರೇಕ್ ತಗೊಳ್ಳಿ, ಒಂದು ಪಾಸಿಟಿವ್ ಥಾಟ್ ಕಡೆಗೆ ಹೋಗಿ ಆರ್ ಫ್ರೀ ಅಪ್ ಆಗಿ. ಸೊ ಆ ಥರ ಒಂದು ಮೆಸೇಜ್ ಈ ಗ್ರೂಪ್ಗೆ. ನಾವು ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಡೈಲಿ ರೋಟೀನ್ ಬಿಟ್ಟು ಒಂದು ಡಿಪೆಂಡೆಂಟ್ ಸಿಚುವೇಶನ್ ಬಿಟ್ಟು, ಒಂದು ನಿಮ್ಮ ಫ್ರೀಡಮ್ನ ಕಟ್ ಆಗ್ತಿರೋ ಸಿಚುವೇಶನ್ನ ಬಿಟ್ಟು ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋದು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ನಿಮಗೇನು ಬೇಕೋ ಅದನ್ನ ಮಾಡಬೇಕು ಅನ್ನೋದನ್ನ ನಾನು ಮೇಯ್ನಾಗಿ ಇಲ್ಲಿ ನೋಡ್ತಾ ಇದ್ದೀನಿ. ನಿಮಗೇನು ಅನಿಸುತ್ತೋ ಅದನ್ನ ಮಾಡಿ, ನಿಮಗೇನು ಇಷ್ಟ ಅದನ್ನ ಮಾಡಿ, ನಿಮಗೆ ಏನರಿಂದ ಹ್ಯಾಪಿನೆಸ್ ಸಿಗುತ್ತೆ ಅದನ್ನ ಮಾಡಿ. ನಿಮಗೋಸ್ಕರ ನೀವು ಬದುಕಿ, ಬೇರೆಯವರಿಗೋಸ್ಕರ ಬದುಕಬೇಡಿ. ನಿಮ್ಮ ಡ್ರೀಮ್ಸಿಗೆ ವ್ಯಾಲ್ಯೂ ಕೊಡಿ, ನಿಮ್ಮ ಪ್ಲ್ಯಾನ್ಸಿಗೆ ವ್ಯಾಲ್ಯೂ ಕೊಡಿ ಅಂತ ನೋಡ್ತಾ ಇದ್ದೀನಿ ನಾನು. ಸೊ ಇದಾಗಿತ್ತು ಸೆಕೆಂಡ್ ಗ್ರೂಪ್, ಯೆಲ್ಲೋ ಗ್ರೂಪ್ ಅವರ ಮೆಸೇಜ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ. ಟಿಲ್ ದ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಯು ಗೈಸ್, ಬಾಯ್.